ಸ್ನೇಹಿತರೆ, ಇವತ್ತು ಫೆಬ್ರವರಿ 9ನೇ ತಾರೀಕು. ಸೊ ಸಂಜೆ ಟೈಮ್ ಬಂದು 6:33 ಸರಿಯಾಗಿ, ಫೆಬ್ರವರಿ 9th 2026. ಸೊ ನಾನಿಲ್ಲಿ ಬೆಳಕಿರುವಾಗ್ಲೇ ಉಪ್ಪಿನಕಾಯಿ ಮಾಡೋಣ ಅನ್ಕೊಂಡೆ, ಆಗ್ಲೇ ಇಲ್ಲ, ಸ್ಪೇಸ್ ಇರ್ಲಿಲ್ಲ. ಸ್ವಲ್ಪ ಫೋನಲ್ಲಿ ಸ್ಪೇಸ್ ಮಾಡ್ಕೊಳ್ತಿದ್ದೆ. ಜೊತೆಗೆ ಸ್ವಲ್ಪ ಇವತ್ತು ಮಧ್ಯಾಹ್ನ ಕೂಡ ಮಲಗಿದ್ದೆ, ರೆಸ್ಟ್ ಮಾಡಿದೆ, ನಿದ್ದೆ ತುಂಬಾ ಬರ್ತಿತ್ತು. ಮತ್ತೆ ಬೆಳಿಗ್ಗೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡುದು, ಎಡಿಟಿಂಗ್ ಮಾಡುದು, ಅಪ್ಲೋಡ್ ಮಾಡುದು ಹೀಗೆ ಆಗಿತ್ತು. ಶಾರ್ಟ್ ವಿಡಿಯೋಗೆ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ವಿಡಿಯೋಸ್ ಮಾಡೋಣ ಅಂತ ಕಲ್ತಂಗು ಆಗುತ್ತೆ, ಅಂದ್ರೆ ಪ್ರಾಕ್ಟೀಸ್ ಆಗುತ್ತೆ. ಯಾಕಂದ್ರೆ ಇಂಗ್ಲಿಷ್ ನಮಗ್ ಗೊತ್ತಿದ್ರು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ನಾನು ಜಾಸ್ತಿ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಸೊ ನಾನು ಇಂಪ್ರೂವ್ ಮಾಡ್ಕೊಂಡಂಗ ಆಗುತ್ತೆ. ಜೊತೆಗೆ ನನ್ನ ಒಂದು ಕೌನ್ಸಿಲಿಂಗ್ ಜರ್ನಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದೆ. ಸೊ ಅಷ್ಟೆಲ್ಲ ಆಗಿತ್ತಾ, ಸರಿ ಉಪ್ಪಿನಕಾಯಿ ಮಾಡೋಣ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ. ನಿಮ್ಗೆ ಹೇಳಿದ್ದೆ ಅಂತ ಅನ್ಸುತ್ತೆ ಕೂಡ. ಈರುಳ್ಳಿ ಯೂಸ್ ಮಾಡ್ಕೊಂಡು, ಅಂದ್ರೆ ಫರ್ಮೆಂಟೆಡ್ ಉಪ್ಪಿನಕಾಯಿ, ಅಂದ್ರೆ ಟ್ರೆಡಿಷನಲ್ ಉಪ್ಪಿನಕಾಯಿ ಆ ತರ ಅಲ್ಲ, ಫರ್ಮೆಂಟೆಡ್ ವೆಜಿಟೇಬಲ್ ನ ಫರ್ಮೆಂಟ್ ಮಾಡಿ ಅನ್ನ ಊಟ ಮಾಡುವಾಗ ಸೈಡ್ಗೆ ಹಾಕೊಳ್ಳುವಂಥದ್ದು. ಸೊ ಇಲ್ಲಿ ಫ್ರಿಜ್ ಇಂದ ಕೆಲವೊಂದು ಐಟಮ್ಗಳನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಏನೇನ್ ಬೇಕು ಅವತ್ತಿಂದ ಒಂದೊಂದೇ ತಗೊಳ್ತಾ ಇದ್ದೆ. ಸೊ ಎಲ್ಲ ತೆಗೆದಿಟ್ಟಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅನ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಲ್ಲಿ ಗಾಜಿನ ಗ್ಲಾಸ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವತ್ತು ಸನ್ ಡ್ರೈ ಬೇರೆ ಅದಾಗಬೇಕಿತ್ತು, ಹಾಗಾಗಿ ಅದು ಕೂಡ ವೇಟ್ ಮಾಡ್ಬೇಕಿತ್ತು. ನೆನ್ನೆ ಎಲ್ಲ ಚೆನ್ನಾಗಿ ತೊಳೆದು ಇವತ್ತೆಲ್ಲ ಸನ್ ಡ್ರೈ ಮಾಡಿ ಗ್ಲಾಸ್ ಎಲ್ಲ ರೆಡಿ ಇದೆ. ಅಲ್ಲಿ ಒಂದು ಐ ಥಿಂಕ್ 6 ಗ್ಲಾಸ್ ಇದೆ ಇಲ್ಲಿ. ಸೊ ನೋಡೋಣ, ಈರುಳ್ಳಿ ಇದು ಒಂದು, ಸೌತೆಕಾಯಿ ಒಂದು, ಈ ತರ ಮಾಡ್ತಾ ಹೋಗ್ತೇನೆ. ಹೇಗ್ ಮಾಡ್ತೀನಿ, ಏನೇನು ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ. ಫಸ್ಟ್ಗೆ ಇಲ್ಲಿ ನಾನು ಫಸ್ಟ್ ಶುಂಠಿ ಸ್ವಲ್ಪ ಒಣಗ್ದಂಗ ಆಗಿದೆ, ತುಂಬಾ ಫ್ರೆಶ್ ಇಲ್ಲ, ಏನು ಮಾಡಕ್ ಆಗಲ್ಲ ಈಗ. ಸೊ ಇಲ್ಲಿ ಶುಂಠಿ ಇದೆ, ಜೊತೆಗೆ ಇಲ್ಲಿ ಹಸಿಮೆಣಸಿನ್ಕಾಯಿ ಇದೆ. ಸೊ ಎಲ್ಲ 1 ವೀಕ್ ಮೇಲೆ ಆಯ್ತೆಲ್ಲ ತಗೊಂಡು. ಸೊ ನಿಂಬೆ ಹಣ್ಣಿದೆ, ಮತ್ತೆ ಕ್ಯಾರೆಟ್ ಇದೆ, ಸೌತೆಕಾಯಿ ಇದೆ. ಇದಂತೂ ತುಂಬಾ ದಿವಸ ಆಗಿದೆ ತಗೊಂಡು. ಇನ್ನು ಸುಮಾರು ಈರುಳ್ಳಿ ಇದೆ, ಅಂದ್ರೆ ಮನೆ ಮುಂದೆ ಬಂದಿತ್ತು ಅಂತ ಹೇಳಿ ತಗೊಂಡಿದ್ದೆ. ಸ್ವಲ್ಪ ಈ ತರ ಎಲ್ಲ ಆಗಿರೋದು ಎಲ್ಲ ತಗೊಂಡಿದ್ದೀನಿ. ನೋಡೋಣ, ನೀಟಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳಿ. ಸೊ ಜೊತೆಗೆ ಇಲ್ಲಿ ಬೀಟ್ರೂಟ್ ಕೂಡ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಗಾಜಿನ ಬಾಟ್ಲುಗಳು ಇದೆ. ಸೊ ನೋಡೋಣ, ಇಲ್ಲೊಂದು ಪಾತ್ರೆ ಕೂಡ ತೊಳೆದಿಟ್ಟಿದ್ದೀನಿ, ಒಂದು ಒಳ್ಳೆ ಬಟ್ಟೆ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ ಹೇಳಿ. ಇದನ್ನ ಚೆನ್ನಾಗಿ ಒರೆಸಿದ್ದೀನಿ. ಈ ಮಣೆ ಇದೆ ಮರದ್ದು, ಇದ್ರ ಮೇಲೆಲ್ಲ ಇವಾಗ ಕಟ್ ಮಾಡುವಂತದ್ದು ಕೆಲಸ ಇದೆ. ಸೊ ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು, ಚೆನ್ನಾಗಿ ಎಲ್ಲ ತೊಳೆದು ಚೆನ್ನಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಒಂದೊಂದನೇನೆ. ಅದಾದ್ಮೇಲೆ ಇಲ್ಲಿ ಒಂದು ಬಟ್ಟೆ ಇದೆ, ಏನ್ ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಪಾತ್ರೆ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದ್ರಲ್ಲಿ ಸ್ವಲ್ಪ ಅಂದ್ರೆ ಈರುಳ್ಳಿದು ಏನು ನಾವು ಪಿಕಲ್ ಮಾಡುವಾಗ ಒಂದು ಇಲ್ಲಿ ಲಿಕ್ವಿಡ್ ತಯಾರು ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ರೆಡಿ ಆಗಿದೆ. ಫಸ್ಟ್ ಇವಾಗ ಇದಿಷ್ಟು ಕಟ್ ಮಾಡ್ಕೊಳ್ತೀನಿ ಇವಾಗ, ಓಕೆನಾ. ಸೊ ಇಲ್ಲಿ ಒಂದು ಅಕ್ಕಿ ತಗೊಂಡ್ಬಿಟ್ಟೆ. ಇಲ್ಲಿ ಅಂತ ಹೇಳಿ ಅದು 29 ರೂಪಾಯಿ, ಇದು 29 ಆಯ್ತಾ ದ್ರಾಕ್ಷಿ. ಜೊತೆಗೆ ಇದು ಅಕ್ಕಿ, ಇದರಲ್ಲಿ 510 ಅಂತ ಇದ್ದಾರ, ಬಟ್ ನನಗೆ 270ಗೆ ಸಿಕ್ಕಿದೆ. ಸೊ ವರ್ತ್ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಸೋನಾ ಮಸೂರಿ ಸ್ಟೀಮ್ ರೈಸ್ 5 kg ಇರಲಿ ಅಂತ ತೊಗೊಂಡ್ಬಿಟ್ಟೆ. ತಕ್ಷಣಕ್ಕೆ ಬೇಕಾಗುತ್ತೆ, ಬರೀ ಅದು ಕೆಂಪಕ್ಕಿ ಬೇಯೋದಕ್ಕೆ ಲೇಟ್ ಆಗುತ್ತೆ, ತಕ್ಷಣ ಹಸುವಾದಾಗ ಬೇಕಾಗುತ್ತೆ ಅಂತ ಹೇಳಿ ತಗೊಂಡೆ. ವಿನುಗೆ ರೀಚಾರ್ಜ್ ಮಾಡಿದೆ, 349 ರೂಪಾಯಿದು, ಎಷ್ಟು 350 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ ವಿನುಗೆ ಇವತ್ತು. ಎಷ್ಟು 307 ರೂಪಾಯಿ. ತುಪ್ಪ ತೊಗೊಂಡು ಹೋಗೋದಿದೆ, ಒಬ್ಬರು ನಾಳೆ ತೊಗೊಂಡು ಹೋಗ್ತಾರೆ ತುಪ್ಪ. ನೋಡಿ ಅಲ್ಲಿ ಬಾಕ್ಸ್. ಸೊ ಅದು ತುಪ್ಪ ಕೊಡ್ಬೇಕು, ನಾಳೆ ತೊಗೊಂಡು ಹೋಗ್ತಾರೆ. ಫಸ್ಟೆಲ್ಲ ಚೆನ್ನಾಗಿ ಈರುಳ್ಳಿ ತೊಳಿತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗ್ದಾಯಿತು. ಕ್ಯಾರೆಟು ಕೂಡ ಸಿಪ್ಪೆ ತೆಗ್ದಾಗಿದೆ, ತೊಳಿಬೇಕು. ಇನ್ನೊಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ಸ್ನೇಹಿತರೆ, ನಾನಲ್ಲಿ ಉಪ್ಪಿನಕಾಯಿ ಅಥವಾ ಫರ್ಮೆಂಟೆಡ್ ಏನು ವೆಜಿಟೇಬಲ್ಸ್ ಮಾಡೋದಕ್ಕೆ, ಉಪ್ಪಿನಕಾಯಿ ಅನ್ನೋದಕ್ಕಿಂತ ಫರ್ಮೆಂಟೆಡ್ ವೆಜಿಟೇಬಲ್ಸ್ ಅಂತ ಹೇಳಬಹುದು. ಸೊ ಇಲ್ಲಿ ನಿಂಬೆಹಣ್ಣು ಕೂಡ ಇದೆ, ಇದನ್ನು ಕೂಡ ಫರ್ಮೆಂಟ್ ಮಾಡ್ತೀನಿ, ಇದು ಉಪ್ಪಿನಕಾಯಿ ಆಗತ್ತೆ. ಇಲ್ಲಿ ಚಿಲ್ಲಿ ಕೂಡ ಗ್ರೀನ್ ಚಿಲ್ಲಿ ಇಟ್ಕೊಂಡಿದ್ದೀನಿ. ಒಂದು ನೋಡಿ ಸ್ವಲ್ಪ ರೆಡ್ ಆಗ್ಬಿಟ್ಟಿದೆ,
ಸೊ ಇಲ್ಲಿ ಸುಮಾರು ಈರುಳ್ಳಿ ತಗೊಂಡಿದ್ದೀನಿ. ಇದು ನಾರ್ಮಲ್ ಈರುಳ್ಳಿ, ಸಾಂಬಾರ್ ಈರುಳ್ಳಿ ಏನಲ್ಲ, ಬಟ್ ಕೆಲವೊಂದು ಚಿಕ್ಕ ಚಿಕ್ಕದಿದೆ. ಸೊ ಇದನ್ನ ಈಗ ನಾನು ಕಟ್ ಮಾಡ್ತೀನಿ. ತುಂಬಾ ತೆಳುಗೆ ಅಂದ್ರೆ ತುಂಬಾ ತೆಳ್ಳಗೆ ಸ್ಲೈಸ್ ಮಾಡಲ್ಲ, ಸ್ವಲ್ಪ ದಪ್ಪ ಇರುವ ಹಾಗೆ ಸ್ಲೈಸ್ ಮಾಡ್ತೀನಿ. ಚೆನ್ನಾಗಿ ಎಲ್ಲವನ್ನು ಕೂಡ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೀರಿನ ಅಂಶ ಕಾಣ್ತಾ ಇಲ್ಲ. ಸೊ ಮನೆಯಲ್ಲಿ ಏನೇನ್ ವೆಜಿಟೇಬಲ್ಸ್ ಇತ್ತು ಎಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಇದಿಷ್ಟು ಬಳಸ್ಕೊಂಡು ಫರ್ಮೆಂಟೇಶನ್ ಮಾಡ್ತೀನಿ. ಸೊ ನೋಡಿದೆ, ನಾನು ಕೂಡ ಯೂಟ್ಯೂಬ್ ಎಲ್ಲ ನೋಡಿ ನನ್ನ ಒಂದು ಐಡಿಯಾಸ್ ಕೂಡ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಗೆ ನಾನು ಅನ್ಕೊಂಡೆ ಏನು ಈರುಳ್ಳಿನ ಸ್ಲೈಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಕಡೆ ಒಂದು ಪಾತ್ರೆನಲ್ಲಿ ನೀರು ಕುದಿಯಕ್ ಬಿಟ್ಬಿಟ್ಟು ಅದರಲ್ಲಿ ಹೋಲ್ ಸ್ಪೈಸಸ್ ಹಾಕಿ ಜೊತೆಗೆ ಇದು ಬೀಟ್ರೂಟ್ ಹಾಕಿ ಆಡ್ ಮಾಡೋಣ ಅಂತ. ಬಟ್ ಅದು ತುಂಬಾ ದಿನ ಇರೋಲ್ಲ ಅಂತ ಅನ್ನಿಸ್ತು. ಬಿಸಿ ನೀರು ಹಾಕಿದ್ರೆ ನ್ಯೂಟ್ರಿಷನ್ ಕೂಡ ಹೋಗ್ಬಿಡುತ್ತೆ, ಅಂದ್ರೆ ಇದ್ರಲ್ಲಿ ಇರುವಂತಹ ಏನು ಸೂಕ್ಷ್ಮ ಜೀವಾಣುಗಳು ಎಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಅನ್ಬಿಟ್ಟು ನಾನೇನ್ ಅನ್ಕೊಂಡೆ, ಬೇಡ ಇವಾಗ ಜಸ್ಟ್ ತುಂಬಾ ಬೆಚ್ಚಗೆ ನೀರು ಸ್ವಲ್ಪನ ಬೆಚ್ಚಗೆ ಮಾಡಿ ಹಾಕ್ಬೇಕಂತ ಅನ್ಕೊಂಡಿದೀನಿ. ಇನ್ನ ಒಂದು ವಿಡಿಯೋ ನೋಡಿದ್ದೆ, ಹಿಂದಿಯವರೊಬ್ರು ಮಾಡಿದ್ದಾರೆ, ಚೆನ್ನಾಗಿದೆ ಅನ್ನಿಸ್ತು. ಸೊ ಆ ಟೈಪ್ ಫಸ್ಟ್ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಮತ್ತೆ ಉಪ್ಪು ಮತ್ತೆ ಸ್ವಲ್ಪ ಕಾಳು ಮೆಣಸು ಹಾಕಿ ಮಾಡ್ತೀನಿ. ಇನ್ನು ಮಿಕ್ಕಿರೋದನ್ನ ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಈಗ ಏನ್ ಮಾಡ್ತೀನಿ ಅಂತ. ಫಸ್ಟ್ ಇದನ್ನ ಮಾಡಿ ಇಡ್ತೀನಿ, ಎಲ್ಲ ಕಟ್ ಮಾಡಿ ಇಟ್ಕೊಳ್ತೀನಿ ಫಸ್ಟ್ ಇವಾಗ ಒಂದೊಂದೇನೆ.